ಸೊ ಎಸ್ಟರ್ಡೇ ಕ್ಲಾಸಲ್ಲಿ ನಾವು ಆನ್ ಪೇಜ್ ಎಸ್ ಸಿ ಒ ಬಗ್ಗೆ ತಿಳ್ಕೊಂಡಿದ್ವಿ. ಓಕೆ, ನೆನ್ಪಿಟ್ಕೊಳ್ಳಿ, ಆನ್ ಪೇಜ್ ಎಸ್ ಸಿ ಒ ನಥಿಂಗ್ ಬಟ್ ನಮ್ಮ ವೆಬ್ಸೈಟ್ ಒಳಗಡೆ ನಾವು ಕೆಲಸವನ್ನು ಮಾಡ್ತೀವಿ, ಅದನ್ನೇ ನಾವು ಆನ್ ಪೇಜ್ ಎಸ್ ಸಿ ಒ ಅಂತ ಕರಿತೀವಿ. ಓಕೆ, ಸೊ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಈ ಎಸ್ ಸಿ ಒ ಪ್ರೋಸೆಸ್ಸಲ್ಲಿ ಜಸ್ಟ್ ಆನ್ ಪೇಜ್ ಎಸ್ ಸಿ ಒ ಮಾತ್ರ ಎಸ್ ಸಿ ಒ ಅಲ್ಲ, ಬಟ್ ಆನ್ ಪೇಜ್ ಎಸ್ ಸಿ ಒ ವೆರಿ ಇಂಪಾರ್ಟೆಂಟ್. ಆನ್ ಪೇಜ್ ಎಸ್ ಸಿ ಒನೇ 60% ನಿಮ್ಮ ವೆಬ್ಸೈಟನ್ನು ರ್ಯಾಂಕ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಇನ್ನು 30% ಆಫ್ ಪೇಜ್ ಎಸ್ ಸಿ ಒ ಅಂತ ಇರುತ್ತೆ. ಓಕೆ, ಆ್ಯಂಡ್ ದೆನ್ ಇನ್ 10% ಟೆಕ್ನಿಕಲ್ ಎಸ್ ಸಿ ಒ. ಸೊ ಇದನ್ನ ಎಲ್ಲಾನು ಸೇರಿಸಿದ್ರೇ ಕಂಪ್ಲೀಟ್ ಎಸ್ ಸಿ ಒ. ಆನ್ ಪೇಜ್ ಎಸ್ ಸಿ ಒ ಮಾತ್ರ ಎಸ್ ಸಿ ಒ ಅಲ್ಲ. ಸೊ ಬಟ್ ಆನ್ ಪೇಜ್ ಎಸ್ ಸಿ ಒ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಮ್ಯಾಂಡೇಟ್ರಿ ಥಿಂಗ್. ಇವನ್ ದ ಆಫ್ ಪೇಜ್ ಎಸ್ ಸಿ ಒ ಕೂಡ ಮ್ಯಾಂಡೇಟ್ರಿ ಆ್ಯಂಡ್ ಟೆಕ್ನಿಕಲ್ ಎಸ್ ಸಿ ಒ ಕೂಡ ಮ್ಯಾಂಡೇಟ್ರಿ. ಓಕೆ, ಸೊ ಆನ್ ಪೇಜ್ ಎಸ್ ಸಿ ಒ ಅಂತ ಅಂದರೆ ನಾವು ನಮ್ಮ ಸೈಟ್ ಒಳಗಡೆ ಇರೋ ಕಂಟೆಂಟನ್ನು ಆಪ್ಟಿಮೈಸ್ ಮಾಡ್ತೀವಿ. ಆಫ್ ಪೇಜ್ ಎಸ್ ಸಿ ಒ ಇದಕ್ಕೆ ಡೆಡ್ ಆಪೋಸಿಟ್. ಸೊ ಇಲ್ಲಿ ನಾವು ಏನು ಕಂಟೆಂಟ್ ಬರೆಯೋದಿಲ್ಲ, ಏನಂದರೆ ಏನೂ ಕಂಟೆಂಟ್ ಬರೆಯೋದಿಲ್ಲ. ಓಕೆ, ಸೊ ನಿಮಗೆ ಆನ್ ಪೇಜ್ ಎಸ್ ಸಿ ಒದಲ್ಲಿ ನಾನು ನಿಮಗೊಂದು ಪ್ಯಾರಾಮೀಟರ್ ಹೇಳಿದ್ದೆ, ರೈಟ್? ಲಿಂಕ್ಸ್. ಓಕೆ, ಸೊ ಈ ಲಿಂಕ್ಸಲ್ಲಿ 3 ಟೈಪ್ಸ್ ಆಫ್ ಲಿಂಕ್ಸ್ ಇರ್ತವೆ. ಒಂದು ಇಂಟರ್ನಲ್ ಲಿಂಕ್, ಇನ್ನೊಂದು ಎಕ್ಸ್ಟರ್ನಲ್ ಲಿಂಕ್, ಓಕೆ, ಇನ್ನೊಂದು ಬ್ಯಾಕ್ ಲಿಂಕ್. ಓಕೆ, ಸೊ ಇಂಟರ್ನಲ್ ಲಿಂಕ್ ಅಂತ ಅಂದರೆ ಏನು? ನಮ್ಮ ಪೇಜಲ್ಲಿ ಅಂತಂದರೆ ನಮ್ಮ ವೆಬ್ಸೈಟಿಂದ ನಾವು ಇನ್ನೊಬ್ಬರು ವೆಬ್ಸೈಟಿಗೆ ಲಿಂಕನ್ನು ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ನಾನು ನನ್ನ ವೆಬ್ಸೈಟಲ್ಲಿ TV9 ವೆಬ್ಸೈಟಿನ ಲಿಂಕನ್ನು ಮೆನ್ಷನ್ ಮಾಡ್ತೀನಿ. ಅದೇನು? ಇಂಟರ್ನಲ್ ಲಿಂಕ್, ಸಾರಿ, ಎಕ್ಸ್ಟರ್ನಲ್ ಲಿಂಕ್. ಓಕೆ, ಇಂಟರ್ನಲ್ ಲಿಂಕ್ ಅಂದರೆ ಏನು? ನನ್ನ ವೆಬ್ಸೈಟಲ್ಲಿರೋ ಬೇರೆ ಬೇರೆ ಪೇಜಸ್, ಫಾರ್ ಎಕ್ಸಾಂಪಲ್ ನಾನು ಹೋಮ್ ಪೇಜಿಗೆ ಎಸ್ ಸಿ ಒ ಮಾಡ್ತಿದ್ದೇನೆ. ಸೊ ಆ ಹೋಮ್ ಪೇಜಲ್ಲಿ ನಾನು ಅಬೌಟ್ ಅಸ್ ಪೇಜಿನ ಲಿಂಕನ್ನು ನಾನು ನನ್ನ ಕಂಟೆಂಟಲ್ಲಿ ಮೆನ್ಷನ್ ಮಾಡ್ತೇನೆ. ಇದೇನು? ಇಂಟರ್ನಲ್ ಲಿಂಕ್. ಸೊ ಇಂಟರ್ನಲ್ ಲಿಂಕ್ ಅಂತಂದರೆ ನಮ್ಮ ವೆಬ್ಸೈಟಲ್ಲೇ ನಾವು ಬೇರೆ ಬೇರೆ ಪೇಜಸ್ಗಳಿಗೆ ಲಿಂಕನ್ನು ನಾವು ಕೊಟ್ಕೋತೀವಿ. ಎಕ್ಸ್ಟರ್ನಲ್ ಲಿಂಕ್ ನಥಿಂಗ್ ಬಟ್ ನಮ್ಮ ವೆಬ್ಸೈಟಿಂದ ನಾವು ಇನ್ನೊಬ್ಬರು ವೆಬ್ಸೈಟಿಗೆ ನಾವು ಏನು ಮಾಡ್ತೀವಿ? ಲಿಂಕನ್ನು ಕೊಡ್ತೀವಿ. ಇದನ್ನು ಎಕ್ಸ್ಟರ್ನಲ್ ಲಿಂಕ್ ಅಂತ ಕರಿತೀವಿ. ಸೊ ಈ ಎರಡೂ ಪ್ಯಾರಾಮೀಟರ್ಸ್ ಏನಿರ್ತವೆ, ಅಥವಾ ಈ ಎರಡೂ ಟೈಪ್ಸ್ ಆಫ್ ಲಿಂಕ್ಸ್ ಏನಿದ್ದಾವೆ, ಇದು ನಮಗೆ ಆನ್ ಪೇಜ್ ಎಸ್ ಸಿ ಒಲಿ ಯೂಸ್ ಆಗುತ್ತೆ. ಸೊ ಇಂಟರ್ನಲ್ ಲಿಂಕ್ ಆಗಿರ್ಬೋದು ಅಥವಾ ಎಕ್ಸ್ಟರ್ನಲ್ ಲಿಂಕ್ ಆಗಿರ್ಬೋದು, ಇದು ಆನ್ ಪೇಜ್ ಎಸ್ ಸಿ ಒದಲ್ಲಿ ನಮಗೆ ವರ್ಕ್ ಆಗುತ್ತೆ. ಓಕೆ, ಬಟ್ ಈ ಬ್ಯಾಕ್ ಲಿಂಕ್ಸ್ ಅನ್ನೋದು ಏನು ಇದೆ ಅಲ್ಲ, ಈ ಪ್ರೋಸೆಸ್, ಈ ಬ್ಯಾಕ್ ಲಿಂಕ್ಸ್ಗಳನ್ನು ತೊಗೊಂಡು ಬರೋ ಒಂದು ಪ್ರೋಸೆಸ್ಸೇ ಆಫ್ ಪೇಜ್ ಎಸ್ ಸಿ ಒ. ಬರೀ ಬ್ಯಾಕ್ ಲಿಂಕಾ? ನೋ, ಟ್ರಾಫಿಕ್. ಓಕೆ, ಸೊ ಟ್ರಾಫಿಕ್ ಅಂತಂದರೆ ಏನು? ವಿಸಿಟ್ಸ್. ಓಕೆ, ಇದನ್ನು ತೊಗೊಂಬರೋ ಪ್ರೋಸೆಸ್ ಕೂಡ ಆಫ್ ಪೇಜ್ ಎಸ್ ಸಿ ಒದಲ್ಲಿ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಇಫ್ ಇನ್ ಕೇಸ್ ನಿಮ್ಮದು ಫೇಮಸ್ ವೆಬ್ಸೈಟ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ RCB, ರೈಟ್? ಸೊ ಈ RCB ವೆಬ್ಸೈಟಿಗೆ ನಾವು ಎಸ್ ಸಿ ಒ ಮಾಡಲಿಲ್ಲ ಅಂದರೂ ನಡೆಯುತ್ತೆ. ಬಿಕಾಸ್ ಏನಕ್ಕೆ? RCB ವೆಬ್ಸೈಟು ಫೇಮಸ್ ವೆಬ್ಸೈಟ್, ಇಡೀ ಇಂಡಿಯಾದಲ್ಲಿರೋರು ಎಲ್ರಿಗೂ RCB ಗೊತ್ತು. ಸೊ ಅದರಲ್ಲಿ ಲೆಟ್ಸ್ ಸೇ 10 crores ಪೀಪಲಿಗೆ RCB ಬಗ್ಗೆ ಗೊತ್ತು ಅಂತ ಅಂದ್ಕೊಳ್ಳಿ. ಓಕೆ, ಅದರಲ್ಲಿ 10 ಲಕ್ಷ ಜನ RCB ವೆಬ್ಸೈಟ್ಗೆ ಹೋಗೋದಿಲ್ವಾ? ಡೆಫಿನೆಟ್ಲಿ ಹೋಗ್ತಾರೆ, ರೈಟ್? ಸೊ ಈ ರೀತಿ ವೆಬ್ಸೈಟಿಗೆ ನಾವು ಎಸ್ ಯು ಮಾಡೋ ನೆಸೆಸಿಟಿ ಇಲ್ಲ. ಬಿಕಾಸ್ ನಿಮ್ಮ ವೆಬ್ಸೈಟ್ ಆಲ್ರೆಡಿ ಏನು? ಫೇಮಸ್ ವೆಬ್ಸೈಟ್. ಬಟ್ ವೆನ್ ಇಟ್ ಕಮ್ಸ್ ಟು ಯು, ನಿಮ್ದು ಇನ್ನೂ ನ್ಯೂಬಿ ಅಂತಂದರೆ ಇನ್ನೂ ಹೊಸ ವೆಬ್ಸೈಟ್ ಇರುತ್ತೆ, ನಿಮ್ದಾಗಿರ್ಬೋದು ಹೊಸ ವೆಬ್ಸೈಟ್. ಸೊ ಅವಾಗ ನಮ್ಗೆ ಏನಾಗುತ್ತೆ? ಟ್ರಾಫಿಕ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಟ್ರಾಫಿಕ್ ಅನ್ನೋದು ಯಾವಾಗ ಬರುತ್ತೆ? ನಮ್ಮ ಸೈಟ್ ಎಕ್ಸಿಸ್ಟಲ್ಲಿದೆ ಅಂತ ಜನರಿಗೆ ಗೊತ್ತಾದರೆ ಬರುತ್ತೆ. ಬಟ್ ನಮ್ಮ ಸರ್ಕಲ್ ಎಷ್ಟಿರುತ್ತೆ? ಚಿಕ್ಕದು. ಎಷ್ಟು? ಒಂದು 10-15 ಜನಕ್ಕೆ ನಾವು ಶೇರ್ ಮಾಡ್ಬೋದಾ? ಮ್ಯಾಕ್ಸಿಮಮ್ 20 ಜನಕ್ಕೆ ಶೇರ್ ಮಾಡ್ಬೋದಾ? 30 ಜನ, 40 ಜನ, ಮ್ಯಾಕ್ಸಿಮಮ್ ಒಂದು 500 ಮೆಂಬರ್ಸ್ ಅಂತ ಅಂದ್ಕೊಳ್ಳೋಣ. ಅದಕ್ಕಿಂತ ಮೇಲೆ ಆಗಲ್ಲ, ರೈಟ್? ಸೊ ಆನ್ ಪೇಜ್ ಎಸ್ ಸಿ ಒ, ಆಫ್ ಪೇಜ್ ಎಸ್ ಸಿ ಒ ಎರಡನ್ನೂ ಮಾಡಬೇಕು. ಬಟ್ ಈ ಪ್ರೋಸೆಸ್ ಏನಿದೆ ಅಲ್ವ, ಇದೆಲ್ಲ ಈ ಬ್ಯಾಕ್ ಲಿಂಕ್ಸ್ ಮೇಲೆ ನಿಂತಿರೋದು. ಓಕೆ, ಸೊ ಈ ಬ್ಯಾಕ್ ಲಿಂಕ್ಸ್ ಅಂದರೆ ಏನು? ಲೆಟ್ಸ್ ಸೇ, ಓಕೆ,
ನಿಶ್ಚಿತ್ ಅವ್ರದ್ದು ಒಂದು ವೆಬ್ಸೈಟ್ ಇದೆ, ಆ್ಯಂಡ್ ದೆನ್ ಲೈಕ್ ಮುಖೇಶ್ ಅವ್ರದ್ದು ಒಂದು ವೆಬ್ಸೈಟ್ ಇದೆ, ರೈಟ್? ಸೊ ಇದರಲ್ಲಿ ಇವ್ರು ಕಂಟೆಂಟ್ ಬರೆದಿದ್ದಾರೆ. ಸೊ ಇದರಲ್ಲಿ ಮುಖೇಶ್ ಅವರು ಕೂಡ ಕಂಟೆಂಟ್ ಬರೆದಿದ್ದಾರೆ. ಓಕೆ, ಸೊ ಇವಾಗ ನಿಶ್ಚಿತ್ ಅವರು ಅವರ ವೆಬ್ಸೈಟಲ್ಲಿ ಮುಖೇಶ್ ಅವರ ಒಂದು ಲಿಂಕನ್ನು ಮೆನ್ಷನ್ ಮಾಡಿದ್ರೆ ಅಫ್ಕೋರ್ಸ್ ಇದೇನು ಎಕ್ಸ್ಟರ್ನಲ್ ಲಿಂಕ್ ಅಂತಂದರೆ ಇವ್ರ ವೆಬ್ಸೈಟಿಂದ ಇವರ ವೆಬ್ಸೈಟಲ್ಲಿ ಮುಖೇಶ್ ಅವರ ವೆಬ್ಸೈಟ್ ಲಿಂಕನ್ನು ಇವರು ಇಲ್ಲಿ ಕಂಟೆಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದೇನಾಗುತ್ತೆ, ನಿಶ್ಚಿತ್ ಅವರು ಕೊಟ್ಟಿರೋ ಎಕ್ಸ್ಟರ್ನಲ್ ಲಿಂಕ್. ಹಾಗಿದ್ರೆ ಬ್ಯಾಕ್ ಲಿಂಕ್ ಅಂದರೆ ಏನು? ಲೆಟ್ಸ್ ಮುಖೇಶ್ ಅವ್ರದ್ದು ಒಂದು ವೆಬ್ಸೈಟ್ ಇರುತ್ತೆ, ರೈಟ್? ಸೊ ಇಲ್ಲೇನು ಮಾಡ್ತಾರೆ, ಮುಖೇಶ್ ಅವ್ರು ಏನು ಮಾಡ್ತಾರೆ, ನಿಶ್ಚಿತ್ ಅವರ ವೆಬ್ಸೈಟಿಗೆ ಬ್ಯಾಕ್ ಲಿಂಕನ್ನು ಕೊಡ್ತಾರೆ. ಐ ಮೀನ್ ಅವರ ಒಂದು ಕಂಟೆಂಟಲ್ಲಿ ನಿಶ್ಚಿತ್ ಅವರ ವೆಬ್ಸೈಟನ್ನು ಅವರು ಏನು ಮೆನ್ಷನ್ ಮಾಡ್ತಾರೆ. ಓಕೆ, ಸೊ ನಾವು ಮುಖೇಶ್ಗೆ ಇದೇನಾಗುತ್ತೆ ಎಕ್ಸ್ಟರ್ನಲ್ ಲಿಂಕ್, ಬಟ್ ನಿಶ್ಚಿತ್ಗೆ ಏನಾಗುತ್ತೆ ಇದು ಬ್ಯಾಕ್ ಲಿಂಕ್. ಸೊ ಬ್ಯಾಕ್ ಲಿಂಕ್ ನಥಿಂಗ್ ಬಟ್ ನಮ್ಮ ಒಂದು ವೆಬ್ಸೈಟನ್ನು, ಓಕೆ, ಇನ್ನೊಬ್ಬರು ವೆಬ್ಸೈಟಲ್ಲಿ ನಮ್ಮ ಒಂದು ವೆಬ್ಸೈಟನ್ನು ಅವರು ಮೆನ್ಷನ್ ಮಾಡಬೇಕು, ಅದನ್ನೇ ಬ್ಯಾಕ್ ಲಿಂಕ್ ಅಂತ ಕರಿತೀವಿ. ಎಕ್ಸ್ಟರ್ನಲ್ ಲಿಂಕ್ ಅಂದರೆ ಏನು, ನಮ್ಮ ಒಂದು ವೆಬ್ಸೈಟಲ್ಲಿ ನಾವು ಇನ್ನೊಬ್ಬರು ವೆಬ್ಸೈಟಿನ ಲಿಂಕನ್ನು ಮೆನ್ಷನ್ ಮಾಡ್ತೀವಿ, ಅದು ಎಕ್ಸ್ಟರ್ನಲ್ ಲಿಂಕ್. ಬ್ಯಾಕ್ ಲಿಂಕ್ ಅಂತ ಅಂದರೆ ಬೇರೆಯವ್ರ ವೆಬ್ಸೈಟಲ್ಲಿ ಅವರು ನಮ್ಮ ಒಂದು ಲಿಂಕನ್ನು ಮೆನ್ಷನ್ ಮಾಡೋ ಹಾಗೆ ಮಾಡಬೇಕು, ಇದನ್ನೇ ಬ್ಯಾಕ್ ಲಿಂಕ್ ಅಂತ ಕರಿತೀವಿ. ಓಕೆ, ಸೊ ಕ್ಲಿಯರ್? ಬ್ಯಾಕ್ ಲಿಂಕ್ ಅಂದರೆ ಏನು, ಎಕ್ಸ್ಟರ್ನಲ್ ಲಿಂಕ್ ಅಂದರೆ ಏನು, ಇಂಟರ್ನಲ್ ಲಿಂಕ್ ಅಂದರೆ ಏನು, ಕ್ಲಿಯರ್ ಆಯಿತಾ? ಇಸ್ ಇಟ್ ಕ್ಲಿಯರ್? ಯಾ. ಬಟ್ ಇಲ್ಲಿ ಇವಾಗ ಆ್ಯಕ್ಚುಲಿ ಇದು ಗೂಗಲ್ ನಮಗೆ ಪೇಜ್ ರ್ಯಾಂಕನ್ನು ಕೊಡ್ತಾ ಇಲ್ಲ, ತುಂಬ ವರ್ಷ ಆಗೋಯ್ತು ಪೇಜ್ ರ್ಯಾಂಕನ್ನು ಕೊಟ್ಟು. ಬಟ್ ಸ್ಟಿಲ್ ಬ್ಯಾಕ್ ಹ್ಯಾಂಡಲ್ಲಿ ಈ ಪೇಜ್ ರ್ಯಾಂಕ್ ಅನ್ನೋದು ಗೂಗಲ್ ತಗೊಳ್ಳುತ್ತೆ. ಓಕೆ, ಸೊ ಲೆಟ್ಸ್ ಸೇ ಪೇಜ್ ರ್ಯಾಂಕ್. ಪೇಜ್ ರ್ಯಾಂಕ್, SERP ರ್ಯಾಂಕ್ ಎರಡೂ ಕೂಡ ಟೂ ಡಿಫ್ರೆಂಟ್ ಥಿಂಗ್ಸ್. SERP ರ್ಯಾಂಕ್ ನಮ್ಮ ಕಣ್ಣಿಗೆ ಕಾಣುತ್ತೆ. SERP ರ್ಯಾಂಕ್ ಅಂತಂದರೆ ಏನು, ನಮ್ಮ ಒಂದು ಸೈಟ್ ಯಾವ ಪೊಸಿಷನಲ್ಲಿ ಇದೆ, ಗೂಗಲಲ್ಲಿ ಯಾವ ಪೊಸಿಷನಲ್ಲಿ ಇದೆ ಅನ್ನೋದು ನಾವು ನೋಡ್ತೀವಿ, ರೈಟ್? ಅದನ್ನು ನಾವು SERP ರ್ಯಾಂಕ್ ಅಂತ ಕರಿತೀವಿ. ಪೇಜ್ ರ್ಯಾಂಕ್ ಅಂತಂದರೆ ಇದು ಇನ್ವಿಸಿಬಲ್, ನಮಗೆ ತೋರಿಸೋದಿಲ್ಲ. ಬಟ್ ಗೂಗಲ್ ಕಣ್ಣಿಗೆ ಗೂಗಲ್ ಏನು ಮಾಡುತ್ತೆ, ಒಂದು ರ್ಯಾಂಕನ್ನು ನಮಗೆ ಕೊಟ್ಟಿರುತ್ತೆ ಬೇಸ್ಡ್ ಆನ್ ಆರ್ ವೆಬ್ಸೈಟ್ ಪರ್ಫಾರ್ಮೆನ್ಸನ್ನು ನೋಡಿಬಿಟ್ಟು ಗೂಗಲ್ ಏನು ಮಾಡುತ್ತೆ, ಪೇಜ್ ರ್ಯಾಂಕ್ ಅನ್ನೋದನ್ನು ಕೊಟ್ಟಿರುತ್ತೆ. ಸೊ ಇವಾಗ ನಮ್ಮದು ಹೊಸ ಸೈಟ್ ಆದರೆ ನಮ್ಗೆ ಯಾವುದೇ ರೀತಿಯಾದಂಥ ಪೇಜ್ ರ್ಯಾಂಕ್ ಇರೋದಿಲ್ಲ. ಓಕೆ, ಬಟ್ ಲೈಕ್ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ RCB ಅಂತ ಅಂದ್ಕೊಳ್ಳೋಣ. ಓಕೆ, ಆರ್ ಎಲ್ಸ್ ಲೆಟ್ಸ್ ಸೇ ಗ್ರೇಟ್ ಲರ್ನಿಂಗ್ ಅಂತ ಅಂದ್ಕೊಳ್ಳೋಣ, ರೈಟ್? ಆರ್ ಎಲ್ಸ್ ಲೆಟ್ಸ್ ಸೇ ಜಿ ಕನ್ನಡ, TV9. ಸೊ ಇದೆಲ್ಲದಕ್ಕೂ ಏನು ಪೇಜ್ ರ್ಯಾಂಕ್ ಅನ್ನೋದು ಇರುತ್ತೆ, ಬಿಕಾಸ್ ತುಂಬ ವರ್ಷಗಳಿಂದ ಆ ವೆಬ್ಸೈಟ್ಸ್ಗಳಿದ್ದಾವೆ. ಓಕೆ, ಆ್ಯಂಡ್ ದೆನ್ ತುಂಬ ಟ್ರಾಫಿಕ್ ಅನ್ನೋದು TV9 ಕನ್ನಡಗೆ ಬರ್ತಾ ಇರುತ್ತೆ, ಬಿಕಾಸ್ ವೆಲ್ ನೋನ್ ಚಾನಲ್ ಅದು TV9 ಅನ್ನೋದು. ಓಕೆ, ಸೊ ಪೇಜ್ ರ್ಯಾಂಕ್ ಅನ್ನೋದು ಹಳೆ ವೆಬ್ಸೈಟ್ಸ್ಗಳಿಗೆ ಗೂಗಲ್ ಅನ್ನೋದು ಕೊಟ್ಟಿರುತ್ತೆ, ಅದ್ರ ಪರ್ಫಾರ್ಮೆನ್ಸನ್ನು ನೋಡಿ. ಸೊ ಲೆಟ್ಸ್ ಸೇ ಅಸ್ಯೂಮ್ ಈ ಪೇಜ್ ರ್ಯಾಂಕ್ ಅನ್ನೋದು 1 to 10 ಇರುತ್ತೆ, 1 to 10. ಬಟ್ SERP ರ್ಯಾಂಕ್ ಹಂಗಲ್ಲ, 1 to ಎಲ್ಲಿ ಬೇಕಾದರೂ ಇರ್ಬೋದು, ಥೌಸಂಡ್ಸ್ ಬೇಕಿದ್ರೂ ಇರ್ಬೋದು. ಬಟ್ ಪೇಜ್ ರ್ಯಾಂಕ್ ಅನ್ನೋದು 1 to 10. ಓಕೆ, ರೈಟ್? ಸೊ 1 ಅನ್ನೋದು ಲೀಸ್ಟ್, 10 ಅನ್ನೋದು ಮ್ಯಾಕ್ಸಿಮಮ್, ರೈಟ್? ಸೊ ನಾವು ಲೆಟ್ಸ್ ಸೇ ಇವಾಗ ನಾನು ಬ್ಯಾಕ್ ಲಿಂಕ್ ಅಂತ ಅನ್ಕೋತಿದ್ದೇನೆ. ಓಕೆ, ಬ್ಯಾಕ್ ಲಿಂಕ್. ಸಿ, ನೆನ್ಪಿಟ್ಕೊಳ್ಳಿ, ನಾವು ನಿಮಗೆ ನಾನು ಬ್ಲ್ಯಾಕ್ ಹ್ಯಾಟ್ ಟೆಕ್ನಿಕ್ಸಲ್ಲಿ ಒಂದು ಎಲಿಮೆಂಟನ್ನು ನಾನು ಮೆನ್ಷನ್ ಮಾಡಿದ್ದೆ, ಒಂದು ಫ್ಯಾಕ್ಟರನ್ನು ಮೆನ್ಷನ್ ಮಾಡಿದ್ದೆ. ಏನದು? ಸ್ಪ್ಯಾಮಿ ಲಿಂಕ್ಸ್ಗಳನ್ನು ನಾವು ಯೂಸ್ ಮಾಡೋ ಹಾಗಿಲ್ಲ. ಲೆಟ್ಸ್ ಸೇ ನಿಮ್ಮದು ಲೈಕ್ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಿರೋ ಒಂದು ವೆಬ್ಸೈಟ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಓಕೆ,
ಬಟ್ ನೀವಿಲ್ಲಿ ಯಾವುದೋ ಲೆಟ್ಸೆ ಯಾವುದೋ ಎಂಟರ್ಟೈನ್ಮೆಂಟ್ ಬಗ್ಗೆ ಬರ್ದಿರ್ತೀರಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಮಿಡಿ ಶೋ, ಇದು ಒಂದು ನ್ಯೂಸ್ ಚಾನಲ್ ಅಥವಾ ಒಂದು ಕಾಮಿಡಿ ಶೋ ನಡೆಸುವಂಥ ಒಂದು ವೆಬ್ಸೈಟಿಗೆ ನೀವು ನಿಮ್ಮ ಸೈಟಲ್ಲಿ ಲಿಂಕ್ ಮಾಡಿರ್ತೀರ. ಓಕೆ, ಇದೇನಾಗುತ್ತೆ, ಇರ್ರಿಲೆವೆಂಟ್ ಆಗುತ್ತೆ. ಆರ್ ಎಲ್ಸ್ ಯಾವುದೋ ಸೀರಿಯಲ್ಸ್ ಬಗ್ಗೆ ಮೆನ್ಷನ್ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ, ಅಥವಾ ಯಾವುದೋ ಮೂವೀಸ್ ಬಗ್ಗೆ ಮೆನ್ಷನ್ ಮಾಡಿರ್ತೀರಾ. ನಿಮ್ಮದು ಇರೋದು ಸ್ಪೋರ್ಟ್ಸ್ ಕ್ಯಾಟಗರಿ. ಓಕೆ, ನಿಮ್ಮ ವೆಬ್ಸೈಟ್ ಇರೋದು ಸ್ಪೋರ್ಟ್ಸ್ ಕ್ಯಾಟಗರಿ, ಬಟ್ ನೀವು ಲಿಂಕ್ಸ್ ಕೊಡ್ತಿರೋದು ಲೈಕ್ IMDb, ಓಕೆ, ಮೂವಿ ರೂಲ್ಸ್, ಈ ರೀತಿ ವೆಬ್ಸೈಟ್ಸ್ಗಳಿಗೆ ನೀವು ಕೊಡ್ತಿರ್ತೀರ. ಬಟ್ ಇಲ್ಲಿ ಏನಾಗುತ್ತೆ, ಇರ್ರಿಲೆವೆಂಟ್. ಆರ್ ಎಲ್ಸ್ ಯಾವುದೋ ಸಮ್ ಅಡಲ್ಟ್ರಿ ಕಂಟೆಂಟ್ ವೆಬ್ಸೈಟ್ಸ್ಗಳನ್ನು ನೀವು ನಿಮ್ಮ ಸೈಟಲ್ಲಿ ಲೈಕ್ ಜಸ್ಟ್ ಲಿಂಕನ್ನು ಹಾಕ್ಬೇಕಂತ ಹೇಳಿ ನೀವು ಹಾಕಿರ್ತೀರ. ಇದೆಲ್ಲವುದು ಏನಾಗುತ್ತೆ, ಅಂಡರ್ ಸ್ಪ್ಯಾಮಿ ಲಿಂಕ್ಸಲ್ಲಿ ಬರುತ್ತೆ. ಯಾವಾಗಲೇ ಆಗಲಿ, ನಾವು ಬ್ಯಾಕ್ ಲಿಂಕ್ಸನ್ನು ಕೊಡಲಿ ಅಥವಾ ಇಂಟರ್ನಲ್ ಲಿಂಕ್ಸ್ಗಳನ್ನು ಕೊಟ್ಕೊಳ್ಳಿ ಅಥವಾ ಎಕ್ಸ್ಟರ್ನಲ್ ಲಿಂಕ್ಸ್ಗಳನ್ನು ಕೊಟ್ಕೊಳ್ಳಿ, ಯಾವಾಗಲೇ ಆಗಲಿ ನಾವು ರಿಲೆವೆಂಟ್ ಆಗಿರೋ ಲಿಂಕ್ಸ್ಗಳನ್ನೇ ತಗೋಬೇಕು. ಆ್ಯಂಡ್ ರಿಲೆವೆಂಟ್ ಆಗಿರೋ ಲಿಂಕ್ಸ್ಗಳನ್ನೇ ನಾವು ನಮ್ಮ ಸೈಟಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ಇವಾಗ ನಾನು ಬ್ಯಾಕ್ ಲಿಂಕ್ ತೊಗೋಬೇಕು, ಯಾರ್ಯಾರ ಕಣ್ಣಲ್ಲೂ ನಾನು ಬ್ಯಾಕ್ ಲಿಂಕ್ ತೊಗೊಂಡ್ರೆ ಹೆಂಗಿರುತ್ತೆ? ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ನಿಶ್ಚಿತ್ ಅವರು ಒಂದು ಮೂವಿ ಶೂಟ್ ಮಾಡಿರ್ತಾರೆ ಅಂತ ಅನ್ಕೊಳ್ಳೋಣ. ಓಕೆ, ಹಿ ಈಸ್ ಎ ಫಿಲಮ್ ಮೇಕರ್, ಡೆಬ್ಯೂಟೆಂಟ್ ಫಿಲಮ್ ಮೇಕರ್ ಅಂತ ಅನ್ಕೊಳ್ಳೋಣ ನಿಶ್ಚಿತ್ ಅವರು. ಸೊ ಲೆಟ್ಸ್ ಸೇ ಭಗತ್ ಅವರು ಕೂಡ ನ್ಯೂಬಿ, ರೈಟ್? ಅವ್ರಿಗೆ ಏನೂ ಗೊತ್ತಿರೋದಿಲ್ಲ, ಮೂವಿ ಪ್ರಕಾರ ಏನೂ ಗೊತ್ತಿರೋದಿಲ್ಲ. ಸೊ ಇವಾಗ ನಿಶ್ಚಿತ್ ಅವ್ರು ಯಾರೋ ಒಂದು ಹಾರರ್ ಮೂವಿಯನ್ನು ಡೈರೆಕ್ಟ್ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ಈಗ ಆ ಮೂವಿನ ಪ್ರಮೋಟ್ ಮಾಡಬೇಕು, ರೈಟ್? ಸೊ ಇವಾಗ ಭಗತ್ ಅವ್ರಿಗೆ ಏನೂ ಗೊತ್ತಿಲ್ಲ ಮೂವಿ ಬಗ್ಗೆ, ರೈಟ್? ಸೊ ಇವಾಗ ಇಲ್ಲಿ ನಿಶ್ಚಿತ್ ಅವ್ರಿಗೆ ಡೈರೆಕ್ಟ್ ಇದೆ, ಅವರು ಲೈಕ್ ಒಂದು ಮೂವಿ ಮಾಡಿದ್ದಾರೆ, ಜಸ್ಟ್ ಲೈಕ್ ಕಂಟೆಂಟ್ ಬರೆದಿರೋ ಥರ ಅಂತ ಅನ್ಕೊಳ್ಳೋಣ. ಒಂದು ಮೂವಿ ಮಾಡಿದ್ದಾರೆ, ಬಟ್ ಭಗತ್ ಅವ್ರಿಗೆ ಮೂವಿ ಬಗ್ಗೆ ಝೀರೋ ನಾಲೆಡ್ಜ್. ಸೊ ಇವಾಗ ನಿಶ್ಚಿತ್ ಅವರು ಭಗತನ್ನು ಕರ್ಕೊಂಡ್ಬಿಟ್ಟು ನನ್ನ ಹಾರರ್ ಮೂವಿ ನಾನು ಪ್ರಮೋಟ್ ಮಾಡೋಣ ಅಂತ ಅಂದರೆ, ಈ ಒಂದು ಪ್ರಮೋಟ್ ಮಾಡಿದ್ರು ಜನ ಥಿಯೇಟರಿಗೆ ಬರ್ತಾರಾ? ನೋ. ಏನಕ್ಕೆ? ಲ್ಯಾಕ್ ಆಫ್ ಅವೇರ್ನೆಸ್ ಆಗ್ಬೋದು, ಅಥವಾ ಬಿಕಾಸ್ ಇಬ್ರಿಗೂ ಜನಕ್ಕೆ ಪರಿಚಯ ಇಲ್ಲ, ಸ್ಕ್ರೋಲ್ ಮಾಡ್ಬೋದು. ಸೊ ಜನಕ್ಕೆ ಅಷ್ಟಾಗಿ ಕನೆಕ್ಟ್ ಆಗೋದಿಲ್ಲ, ರೈಟ್? ಸೊ ಅದೇ ಇವಾಗ ನಿಶ್ಚಿತ್ ಅಂತ ಅನ್ಕೊಳ್ಳೋಣ, ಒಂದು ಹಾರರ್ ಮೂವಿ ಡೈರೆಕ್ಟ್ ಮಾಡಿರ್ತಾರೆ. ಅದೇ ನಿಶ್ಚಿತ್ ಅವ್ರು ಹೋಗ್ಬಿಟ್ಟು ಇವಾಗ ಸುದೀಪ್ ಅವ್ರ ಪಕ್ಕ ನಿಂತ್ಕೊಂಡ್ಬಿಟ್ಟು, ಸರ್ ನಂದೊಂದು ಹಿಂಗೆ ಮೂವಿ ಪ್ರಮೋಷನ್ ಇದೆ ಮಾಡಿಕೊಡಿ ಅಂತ ಅಂದರೆ, ಸುದೀಪ್ ವೆಲ್ ನೋನ್ ಪರ್ಸನ್, ವೆಲ್ ನೋನ್ ಸೆಲೆಬ್ರಿಟಿ. ಸೊ ಅವರು ಯಾವುದೇ ಒಂದು ಮೂವಿ ನೋಡಿದ್ರು ಜನಕ್ಕೇನು ಅವೇರ್ನೆಸ್ ಮೂಡುತ್ತೆ. ಸೊ ಎಂಡ್ ಆಫ್ ದ ಡೇ ಅವರು ಥಿಯೇಟರ್ಸಿಗೆ ಬರೋ ಹೈ ಚಾನ್ಸಸ್ ಇರುತ್ತೆ, ರೈಟ್? ಅದೇ ರೀತಿ ಇಲ್ಲೂ ಕೂಡ ನಾವು ಬ್ಯಾಕ್ ಲಿಂಕನ್ನು ತೊಗೊಳ್ತೀವಿ ಅಂತ ಅಂದರೆ ಯಾವುದ್ಯಾವುದೋ ಸುಮ್ಮನೆ ಯಾವ್ಯಾವೋ ಲಿಂಕ್ ಸಿಕ್ಕಿವು ಅಂತ ಹಾಕಬಾರ್ದು. ಓಕೆ, ಸೊ ಅದಕ್ಕೂ ಕೂಡ ಕೆಲವು ಪ್ಯಾರಾಮೀಟರ್ಸ್ ಇರ್ತವೆ. PA, DA, SSC. ಓಕೆ, PA ಅಂತ ಅಂದರೆ ಪೇಜ್ ಅಥಾರಿಟಿ. ಓಕೆ, DA ಅಂತ ಅಂದರೆ ಡೊಮೈನ್ ಅಥಾರಿಟಿ. ಓಕೆ, SSC ಅಂತ ಅಂದರೆ ಸ್ಪ್ಯಾಮ್ ಸ್ಕೋರ್. ಓಕೆ, ಪೇಜ್ ಅಥಾರಿಟಿ ಅಂತ ಅಂದರೆ ನಾವು ಬ್ಯಾಕ್ ಲಿಂಕ್ ತೊಗೊಳ್ತೀವಲ್ವ ಯಾವುದೋ ಒಂದು ಪೇಜ್, ಯಾವುದೋ ಒಂದು ವೆಬ್ಸೈಟಿಂದ, ಆ ಪರ್ಟಿಕ್ಯುಲರ್ ಪೇಜಿಗೆ ಅಥಾರಿಟಿ ಎಷ್ಟಿದೆ. ಓಕೆ, ಸೊ ಅಥಾರಿಟಿ ಏನಾದರೂ ಕಡಿಮೆ ಇದ್ದರೆ ನಾವು ಆ ಒಂದು ವೆಬ್ಸೈಟಿಂದ ಬ್ಯಾಕ್ ಲಿಂಕನ್ನು ತೊಗೋಬಾರ್ದು. ಓಕೆ, ಆ್ಯಂಡ್ ದೆನ್ ಡೊಮೈನ್ ಅಥಾರಿಟಿ ಅಂತಂದರೆ ಆ ಪರ್ಟಿಕ್ಯುಲರ್ ಡೊಮೈನ್ಗೆ ಎಷ್ಟು ಅಥಾರಿಟಿ ಇದೆ. ಓಕೆ, ಆ್ಯಂಡ್ SSC ಅಂತಂದರೆ ಸ್ಪ್ಯಾಮ್ ಸ್ಕೋರ್ ಅಂತ ಅಂದರೆ ಆ ಒಂದು ವೆಬ್ಸೈಟಲ್ಲಿ ಸ್ಪ್ಯಾಮ್ ಸ್ಕೋರ್ ಎಷ್ಟಿದೆ ಅಂತಂದರೆ ಅವ್ರು ಏನಾದರೂ ಸ್ಪ್ಯಾಮ್ ಮಾಡಿದಾರಾ, ಅದಕ್ಕೋಸ್ಕರ ಗೂಗಲ್ ಅವರಿಗೆ ಎಷ್ಟು ಸ್ಪ್ಯಾಮ್ ಸ್ಕೋರ್ ಕೊಟ್ಟಿದೆ, ರೈಟ್? ಸೊ ಇದೆಲ್ಲದನ್ನು ಕೂಡ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಿದ್ರೆ ಇದನ್ನು ಹೆಂಗೆ ಚೆಕ್ ಮಾಡೋದು? ಫಾರ್ ಎಕ್ಸಾಂಪಲ್ ಜಸ್ಟ್ ನೀವು ನಿಮ್ಮ ಗೂಗಲ್ ಕ್ರೋಮ್ಗೆ ಹೋಗಿಬಿಟ್ಟು ಜಸ್ಟ್ ಪೇಜ್ ಅಥಾರಿಟಿ ಚೆಕ್ಕರ್ ಅಂತ ಮೆನ್ಷನ್ ಮಾಡಿ. ಓಕೆ, ಸೊ ಇಲ್ಲಿ ಆಪ್ಷನ್ ಇರುತ್ತೆ. ಓಕೆ, ಮೋಸ್, ಹರೆಫ್ಸ್, ರೈಟ್, ಸ್ಮಾಲ್ SEO tools.com, ರೈಟ್? ನೀವು ಯಾವುದನ್ನು ಬೇಕಾದರೂ ಓಪನ್ ಮಾಡ್ಬೋದು, ರೈಟ್? ಓಪನ್ ಮಾಡಿದ್ದಾದಮೇಲೆ ನೀವು ಯಾವ ವೆಬ್ಸೈಟಿಂದ ಬ್ಯಾಕ್ ಲಿಂಕನ್ನು ರಿಕ್ವೆಸ್ಟ್ ಮಾಡ್ತಿದ್ದೀರಾ ಅಥವಾ ಬ್ಯಾಕ್ ಲಿಂಕನ್ನು ತೊಗೊಳ್ತಿದ್ದೀರಾ, ಆ ವೆಬ್ಸೈಟಿನ URL ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ,
So let's say we'll take TV9 ಅಂತ ಅನ್ಕೊಳ್ಳೋಣ. ಓಕೆ, ಸೊ ಜಸ್ಟ್ ನಾನು ನಿಮಗೆ ತೋರಿಸ್ತಿರೋದು, ಇನ್ನು ನಾವು ಟೆಕ್ನಿಕ್ಸ್ಗಳನ್ನು ಕಲ್ತಿಲ್ಲ. ಜಸ್ಟ್ ನಾನು ನಿಮಗೆ ಏನು ಹೇಳ್ತಿದ್ದೀನಿ ಅಂತಂದರೆ, ಯಾವ ರೀತಿ ನೀವು ಪೇಜ್ ಅಥಾರಿಟಿಯನ್ನು ಚೆಕ್ ಮಾಡ್ಬೋದು ಅನ್ನೋ ರೀಸನ್ ಹೇಳ್ತಿರೋದು ಅಷ್ಟೇ. ಓಕೆ, ಸೊ ಲೆಟ್ಸ್ ಸೇ ಮೋಸ್ ಇಲ್ಲಿ ವೆಬ್ಸೈಟಿನ URL ಅನ್ನು ಕಾಪಿ ಮಾಡಿ ಆ್ಯಂಡ್ ದೆನ್ ಚೆಕ್ DA ಅಂತ ಆಪ್ಷನ್ ಇರುತ್ತೆ, ಚೆಕ್ ಮಾಡಿ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಅಟ್ಲೀಸ್ಟ್ ಆ ಒಂದು ಡೊಮೈನ್ ಅಥಾರಿಟಿ ಅಥವಾ ಪೇಜ್ ಅಥಾರಿಟಿ ಅಟ್ಲೀಸ್ಟ್ ಒಂದು 30% ಮೇಲಿದ್ರೆ, ಓಕೆ, ನೀವು ಅದನ್ನು ತೊಗೋಬೋದು. ಇಲ್ಲಿ 32 ಇದೆ ಆ್ಯಂಡ್ ರ್ಯಾಂಕಿಂಗ್ ಕೀವರ್ಡ್ಸ್ ಎಷ್ಟು ಕೀವರ್ಡ್ಸ್ಗಳಿಗೆ ರ್ಯಾಂಕ್ ಆಗ್ತಿದೆ, ಆ್ಯಂಡ್ ದೆನ್ ಸ್ಪ್ಯಾಮ್ ಸ್ಕೋರ್ ಎಷ್ಟಿದೆ, 1%. ಸೊ ವಿಚ್ ಇಸ್ ಗುಡ್. ಸೊ ಸ್ಪ್ಯಾಮ್ ಸ್ಕೋರ್ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಒಳ್ಳೆಯದು, ರೈಟ್? ಸೊ ಲೆಟ್ಸ್ ಸೇ ಬೇರೆ ಯಾವುದಾದ್ರೂ ಸೈಟ್ ತೊಗೊಳ್ಳೋಣ, ಆ್ಯಂಡ್ ಲೆಟ್ಸ್ ಸೇ ಗ್ರೇಟ್ ಲರ್ನಿಂಗ್ ತೊಗೊಳ್ಳೋಣ. ಓಕೆ, ಆರ್ ಎಲ್ಸ್ ಜಸ್ಟ್ ಅಮೆಜಾನ್ ತೊಗೊಳ್ಳೋಣ. ಓಕೆ, ಅಮೆಜಾನ್ enter. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾನು ಕ್ಲಿಯರ್ ಮಾಡ್ತೀನಿ. ಓಕೆ, ಡೊಮೈನ್ ಅಥಾರಿಟಿ 92, ರೈಟ್? ಎಷ್ಟು ಕೀವರ್ಡ್ಸ್ಗೆ ರ್ಯಾಂಕ್ ಆಗ್ತಿದೆ, ಸ್ಪ್ಯಾಮ್ ಸ್ಕೋರ್ ಎಷ್ಟಿದೆ. ಓಕೆ, ಸೊ ಹೈಯೆಸ್ಟ್ ಟ್ರಾಫಿಕ್ ಇರೋದಕ್ಕೆ ಸ್ಪ್ಯಾಮ್ ಸ್ಕೋರ್ ಸ್ವಲ್ಪ ಬಂದಿರುತ್ತೆ. ಓಕೆ, ಬಟ್ ಇಟ್ಸ್ ಓಕೆ. ಡೊಮೈನ್ ಅಥಾರಿಟಿ ಇರುತ್ತೆ, ಬಟ್ ನೀವು ಚಿಕ್ಕ ವೆಬ್ಸೈಟ್ಸ್ಗಳಿಂದ ತೊಗೊಳ್ತೀರಾ ಅಂತ ಅಂದ್ಕೊಳ್ಳಿ, ಆವಾಗ ನೋಡ್ಕೊಳ್ಳಿ ಸ್ಪ್ಯಾಮ್ ಸ್ಕೋರ್ ಕಡಿಮೆ ಇರಬೇಕು. ಅಟ್ಲೀಸ್ಟ್ 10% ಒಳಗಿದ್ರೆ ನೀವು ಆರಾಮಾಗಿ ತೊಗೋಬೋದು. ಓಕೆ, ಸೊ ಈ ರೀತಿ ನೀವು ಡೊಮೈನ್ ಅಥಾರಿಟಿಯನ್ನು ಚೆಕ್ ಮಾಡ್ಬೋದು. ಸೊ ಪೇಜ್ ಅಥಾರಿಟಿಯನ್ನು ಚೆಕ್ ಮಾಡ್ತೀರಾ ಅಂತಂದ್ರೆ ಸೇಮ್ ಪೇಜ್ ಅಥಾರಿಟಿ ಚೆಕ್ಕರ್ ಅಂತ ಹೋಗಿ ಅಥವಾ ಡೊಮೈನ್ ಅಥಾರಿಟಿ ಚೆಕ್ಕರ್ ಅಂತ ಹೋಗಿ, ಎರಡಕ್ಕೂ ಒಂದೇ ಟೂಲ್ಸ್ ಇರ್ತವೆ, ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಓಕೆ, ಸೊ ಇದು ಪೇಜ್ ಅಥಾರಿಟಿ ಮತ್ತು ಡೊಮೈನ್ ಅಥಾರಿಟಿ. ನೆನ್ಪಿಟ್ಕೊಳ್ಳಿ, ಅಟ್ಲೀಸ್ಟ್ 30% ಮೇಲೆ ಪೇಜ್ ಅಥಾರಿಟಿ, 40% ಮೇಲೆ ಪೇಜ್ ಅಥಾರಿಟಿ ಅಥವಾ ಡೊಮೈನ್ ಅಥಾರಿಟಿ ಇದ್ದರೆ ನೀವು ಆರಾಮಾಗಿ ಬ್ಯಾಕ್ ಲಿಂಕಿಗೆ ನೀವೇನು ಮಾಡ್ಬೋದು, ರಿಕ್ವೆಸ್ಟನ್ನು ಕಳಿಸ್ಬೋದು. ಆ ರಿಕ್ವೆಸ್ಟ್ ಹೆಂಗೆ ತೊಗೊಳ್ಳೋದು, ಬ್ಯಾಕ್ ಲಿಂಕ್ಸ್ಗಳನ್ನು ಹೆಂಗೆ ತೊಗೊಳ್ಳೋದು, ಆ ಪ್ರೋಸೆಸನ್ನು ನಾನು ನಿಮಗೆ ಹೇಳ್ತೀನಿ. ಬಟ್ ಇವಾಗ ನಾನು ಜಸ್ಟ್ ನಿಮಗೆ ಏನು ಕನ್ವೆ ಮಾಡ್ತಿದ್ದೀನಿ ಅಂತಂದರೆ, ಬ್ಯಾಕ್ ಲಿಂಕ್ ಯಾವ ರೀತಿ ವರ್ಕ್ ಆಗುತ್ತೆ ಆ್ಯಂಡ್ ಏನಕ್ಕೆ ಇಂಪಾರ್ಟೆಂಟ್ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಓಕೆ, ಸೊ ನಾನಿವಾಗ ಹೇಳಿದೆ, ರೈಟ್? ಸೊ ಆಗಲೇ ನಾನು ಒಂದು ಪ್ಯಾರಾಮೀಟರ್ ಹೇಳಿದೆ, ಪೇಜ್ ರ್ಯಾಂಕ್. ಓಕೆ, ಸೊ ಲೆಟ್ಸ್ ಸೇ, ರೈಟ್? ಸೊ ಲೆಟ್ಸ್ ಸೇ ಅಮೆಜಾನ್ ಅನ್ನೋ ಒಂದು ವೆಬ್ಸೈಟ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ನಿಶ್ಚಿತ್ ಅವ್ರು ಏನು ಮಾಡ್ತಾರೆ, ಅಮೆಜಾನ್ ವೆಬ್ಸೈಟ್ಗೆ ಬ್ಯಾಕ್ ಲಿಂಕಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾರೆ, ಅಂತಂದರೆ ಬ್ಯಾಕ್ ಲಿಂಕ್ ಕೊಡಿ ಅಂತ, ರೈಟ್? ಇನ್ನೂ ಕ್ಲಿಯರಾಗಿ ಹೇಳಿಬಿಡ್ತೀನಿ ನಿಮಗೆ. ಸೊ ಇವಾಗ ಸುದೀಪ್ ಅಂತಾನೆ ಅಂದ್ಕೊಳ್ಳೋಣ. ಓಕೆ, ಸುದೀಪ್ ಅಂತ ಬಂದಾಗ ನಿಶ್ಚಿತ್ ಅನ್ನೋ ಅಂಥ ಡೈರೆಕ್ಟರು ಸುದೀಪ್ಗೆ ಎಷ್ಟು ಜನ ಗೊತ್ತಿರ್ತಾರೆ? ತುಂಬ ಜನ ಗೊತ್ತಿರ್ತಾರೆ, ರೈಟ್? ಅಗೇನ್ ನಿಶ್ಚಿತ್ ಅಂತ ಡೆಬ್ಯೂಟೆಂಟ್ ಡೈರೆಕ್ಟರ್ಸ್ ತುಂಬ ಜನ ಗೊತ್ತಿರುತ್ತೆ, ಆ್ಯಂಡ್ ಅವ್ರಿಗೆಲ್ಲರಿಗೂ ಐಡಿಯಾ ಬಂದಿರುತ್ತೆ ದಟ್ ಓಕೆ, ಸುದೀಪ್ನ ಇಟ್ಕೊಂಡು ನನ್ನ ಮೂವಿನ ನಾನು ಪ್ರಮೋಟ್ ಮಾಡಬೇಕಂತ, ರೈಟ್? ಸೊ ಒಂದೇ ಐಡಿಯಾ ಸಾಕಷ್ಟು ಜನರಿಗೆ ಬರುತ್ತೆ, ರೈಟ್? ಸೊ ಅದೇ ಇಲ್ಲೂ ಕೂಡ ಸೇಮ್. ಫಾರ್ ಎಕ್ಸಾಂಪಲ್, ಅಮೆಜಾನಿಂದ ನಿಶ್ಚಿತ್ ಅವರು ಬ್ಯಾಕ್ ಲಿಂಕಿಗೆ ರಿಕ್ವೆಸ್ಟ್ ಮಾಡಬೇಕು ಅನ್ನೋ ಐಡಿಯಾ ನಿಶ್ಚಿತ್ ಅವ್ರಿಗೆ ಬಂದಿರುತ್ತೆ, ರೈಟ್? ಇದೇ ಐಡಿಯಾ ಲೆಟ್ಸ್ ಸೇ ಮುಖೇಶ್ ಅವ್ರಿಗೂ ಬಂದಿರುತ್ತೆ, ರೇಷ್ಮಾ ಅವರಿಗೂ ಬಂದಿರುತ್ತೆ, ಆ್ಯಂಡ್ ದೆನ್ ಭಗತ್ಗೂ ಬಂದಿರುತ್ತೆ, ಪ್ರದೀಪ್ಗೂ ಬಂದಿರುತ್ತೆ. ಓಕೆ, ಸೊ ಲೆಟ್ಸ್ ಸೇ ಈ ಅಮೆಜಾನಿನ ಪೇಜ್ ರ್ಯಾಂಕ್
ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ 8 ಇರುತ್ತೆ ಅಂತ ಅನ್ಕೊಳ್ಳೋಣ. ಅಸ್ಯೂಮ್ 8. ಸೊ ಅಮೆಝಾನ್ ಏನು ಮಾಡುತ್ತೆ, ರೈಟ್, ನಿಶ್ಚಿತ್ ಅವ್ರಿಗೆ ಒಂದು ಬ್ಯಾಕ್ ಲಿಂಕನ್ನು ಕೊಡುತ್ತೆ. ಓಕೆ, ಸೊ ಅವಾಗ ಏನಾಗುತ್ತೆ, ಈ ಪೇಜ್ ರ್ಯಾಂಕ್ ಅನ್ನೋದು ಡಿವೈಡ್ ಆಗುತ್ತೆ. ಸೊ ನಿಶ್ಚಿತ್ ಅವರ ಪೇಜ್ ರ್ಯಾಂಕ್ ಎಷ್ಟಾಗುತ್ತೆ, 4. ಓಕೆ, ಹಾಗಿದ್ರೆ ಈ ಅಮೆಝಾನ್ ಅವರ ಪೇಜ್ ರ್ಯಾಂಕ್ ಎಷ್ಟಿರುತ್ತೆ ಹೇಳಿ, ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಡಿವೈಡ್ ಆಗುತ್ತೆ. ಸೊ ಹಾಗಿದ್ರೆ ಅಮೆಝಾನ್ ಅವರ ಪೇಜ್ ರ್ಯಾಂಕ್ ಇವಾಗ ಎಷ್ಟಾಗುತ್ತೆ? ಸೊ ಜಸ್ಟ್ ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಬೇಗ. ಅಮೆಝಾನ್ ಅವರ ಪೇಜ್ ರ್ಯಾಂಕ್ 8 ಇರುತ್ತೆ ಆ್ಯಂಡ್ ನಿಶ್ಚಿತ್ ಅವರಿಗೆ ಅಮೆಝಾನ್ ಬ್ಯಾಕ್ ಲಿಂಕ್ ಕೊಡುತ್ತೆ, ರೈಟ್. ಸೊ ನಿಶ್ಚಿತ್ ಅವರ ಪೇಜ್ ರ್ಯಾಂಕ್ ಇವಾಗ 4 ಆಗುತ್ತೆ, ರೈಟ್. ಹಾಗಿದ್ರೆ ಅಮೆಝಾನ್ ಅವರ ಪೇಜ್ ರ್ಯಾಂಕ್ ಎಷ್ಟಿರುತ್ತೆ ಈಗ? ಸೊ ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಬಿಕಾಸ್ ಕ್ಲಾಸ್ ರೆಕಾರ್ಡಿಂಗಲ್ಲಿ ಇರೋದ್ರಿಂದ ನೀವು ಮಾತಾಡೋದು ಕೇಳಿಸಲ್ಲ. ಎಷ್ಟಿರುತ್ತೆ? 12. ಹೌ? ಸಿ, ನೆನ್ಪಿಟ್ಕೊಳ್ಳಿ, ಪೇಜ್ ರ್ಯಾಂಕ್ ಅನ್ನೋದು ಕಾನ್ಸ್ಟೆಂಟ್. ಓಕೆ, 8. ಇಲ್ಲಿ ನಾನು ಹೇಳಿದ್ದೇನು, ಡಿವೈಡ್ ಆಗುತ್ತೆ ಅಂತ. ಅಂದರೆ ಅಮೆಝಾನ್ ಅವ್ರ ಹತ್ರ ಇದ್ದಿದ್ದು 8 ಪೇಜ್ ರ್ಯಾಂಕ್, ಯಾವಾಗ ನಿಶ್ಚಿತ್ ಅವರು ಪೇಜ್ ರ್ಯಾಂಕಿಗೆ ರಿಕ್ವೆಸ್ಟ್ ಮಾಡ್ತಾರೆ, ಅಮೆಝಾನ್ ಏನು ಮಾಡುತ್ತೆ, ನಿಶ್ಚಿತ್ ಅವ್ರಿಗೆ ಬ್ಯಾಕ್ ಲಿಂಕನ್ನು ಕೊಡುತ್ತೆ. ಸೊ ಇಲ್ಲಿದ್ದಿದ್ದು 8 ಏನಾಗುತ್ತೆ, ಡಿವೈಡ್ ಆಗುತ್ತೆ. ಡಿವೈಡ್ ಆಗಿಬಿಟ್ಟು ನಿಶ್ಚಿತ್ ಅವರಿಗೆ 4 ಪೇಜ್ ರ್ಯಾಂಕ್ ಬರುತ್ತೆ, ರೈಟ್. ಈ 8ಅಲ್ಲಿ ಡಿವೈಡ್ ಆದರೆ ಎಷ್ಟು, -4 ಆದರೆ ಇಲ್ಲಿ 4 ಇರುತ್ತೆ ಅಂತ ನಾವು ಅನ್ಕೋತೀವಿ, ಬಟ್ ಇದು 8 ಇರುತ್ತೆ. ಬಟ್ ನಿಶ್ಚಿತ್ ಅವ್ರಿಗೂ ಕೂಡ ವ್ಯಾಲ್ಯೂ ಆ್ಯಡ್ ಆಗುತ್ತೆ 4 ಅಷ್ಟು. ಸೊ ಜಸ್ಟ್ ಲೈಕ್ ಅಸ್ಯೂಮ್, ಇವಾಗ ಸುದೀಪ್ ಅವರು ನಿಶ್ಚಿತ್ ಅವ್ರ ಮೂವಿನ ಪ್ರಮೋಟ್ ಮಾಡಿಕೊಟ್ರು ಅನ್ನೋ ರೀಸನ್ಗೋಸ್ಕರ ಸುದೀಪ್ ಅವ್ರ ವ್ಯಾಲ್ಯೂ ಕಡಿಮೆ ಆಗೋದಿಲ್ಲ, ರೈಟ್. ಸೊ ಅದೇ ರೀತಿ ಇಲ್ಲೂ ಕೂಡ ಜಸ್ಟ್ ಯಾವುದೋ ಒಂದು ವೆಬ್ಸೈಟ್, ಲೈಕ್ ಅಮೆಝಾನೇ ಅಂತ ಅಂದ್ಕೊಳ್ಳೋಣ, ಗುಡ್ ಪೇಜ್ ಅಥಾರಿಟಿ ಅಥವಾ ಗುಡ್ ಪೇಜ್ ರ್ಯಾಂಕ್ ಇರುವಂಥ ಒಂದು ವೆಬ್ಸೈಟ್ ಇನ್ನೊಂದು ಯಾವುದೋ ವೆಬ್ಸೈಟಿಗೆ ಬ್ಯಾಕ್ ಲಿಂಕ್ ಕೊಡ್ತು ಅನ್ನೋ ಮಾತ್ರಕ್ಕೆ ಈ ವೆಬ್ಸೈಟಿನ ವ್ಯಾಲ್ಯೂ ಕಡಿಮೆ ಆಗೋದಿಲ್ಲ. ಬಟ್ ಈ ವೆಬ್ಸೈಟಲ್ಲಿರೋ ವ್ಯಾಲ್ಯೂ ಇದಕ್ಕೂ ಕೂಡ ಆ್ಯಡ್ ಆಗುತ್ತೆ. ಸೊ ಜಸ್ಟ್ ಲೈಕ್ ಪೇರೆಂಟ್ಸ್ಗಳು ಹೆಂಗೆ, ಒಳ್ಳೆ ಸ್ಟೂಡೆಂಟ್ಸ್ ಹತ್ರನೇ ನೀನು ಸೇರ್ಕೊ, ಬ್ಯಾಕ್ ಬೆಂಚರ್ಸ್ ಹತ್ರ ಸೇರ್ಕೋಬೇಡ, ಹಾಳಾಗ್ತೀಯ. ಫ್ರಂಟ್ ಬೆಂಚವ್ರ ಹತ್ರ ಸೇರ್ಕೊ, ಉದ್ಧಾರ ಆಗ್ತೀಯ. ಲೈಕ್ ಏನು ಹೇಳ್ತಾರೆ ನಮಗೆ, ಒಳ್ಳೆಯವ್ರ ಹತ್ರ ಸೇರ್ಕೊ, ಕೆಟ್ಟವ್ರ ಹತ್ರ ಸೇರ್ಕೊಂಡ್ರೆ ನೀನು ಹಾಗೆ ಆಗ್ತೀಯ. ಓಕೆ, ಇಟ್ ಡಸಂಟ್ ಮೀನ್ ಬ್ಯಾಕ್ ಬೆಂಚವ್ರು ಕೆಟ್ಟವರು ಅಂತ ಹೇಳಲ್ಲ, ಅವರೇ ಉದ್ಧಾರ ಆಗೋದು. ಜಸ್ಟ್ ಐ ಆಮ್ ಟೆಲ್ಲಿಂಗ್ ಯು ಲೈಕ್ ಥಾಟ್ಸ್ ಹೆಂಗಿರ್ತವೆ ಅಂತ, ರೈಟ್. ಸೊ ಅದೇ ರೀತಿ ಇಲ್ಲೂ ಕೂಡ ಇದು ಯಾರೋ ಒಬ್ರು ಬ್ಯಾಕ್ ಲಿಂಕ್ ಕೊಟ್ಟಿದ್ದಾರೆ ಅನ್ನೋ ಮಾತ್ರಕ್ಕೆ ಇವರ ವೆಬ್ಸೈಟಿನ ವ್ಯಾಲ್ಯೂ ಕಡಿಮೆ ಆಗಲ್ಲ. ಇಫ್ ಇನ್ ಕೇಸ್ ಹಾಗೆ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅಂತಂದರೆ ಯಾರಿಗೂ ಬ್ಯಾಕ್ ಲಿಂಕನ್ನು ಕೊಡೋದಿಲ್ಲ, ರೈಟ್. ಸೊ ಲೆಟ್ಸ್ ಸೇ ನಿಶ್ಚಿತ್ ಅವ್ರಿಗೆ ಕೊಡ್ತು, ಬಟ್ ಅಗೇನ್ ಇಲ್ಲಿ ಪ್ರದೀಪ್ ಅವ್ರು ಕೂಡ ಬ್ಯಾಕ್ ಲಿಂಕಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅಮೆಝಾನ್ ಏನು ಮಾಡುತ್ತೆ, ಇವ್ರಿಗೂ ಕೂಡ ಬ್ಯಾಕ್ ಲಿಂಕ್ ಕೊಡುತ್ತೆ, ರೈಟ್. ಸೊ ಇವ್ರಿಗೂ ಕೂಡ ಬ್ಯಾಕ್ ಲಿಂಕ್ ಕೊಟ್ಟ ಕಾರಣಕ್ಕೆ ಇಲ್ಲಿ 4 ಇದ್ದಿದ್ದು ಅಗೇನ್ ಡಿವೈಡ್ ಆಗುತ್ತೆ. ನಿಶ್ಚಿತ್ ಅವರ ಪೇಜ್ ರ್ಯಾಂಕ್ 2 ಆಗುತ್ತೆ, ಪ್ರದೀಪ್ ಅವರ ಪೇಜ್ ರ್ಯಾಂಕ್ 2 ಆಗುತ್ತೆ. ಸೊ ಇಲ್ಲಿ 4 ಇದ್ದಿದ್ದೇನಾಗುತ್ತೆ, ಡಿವೈಡ್ ಆಗುತ್ತೆ ಅಗೇನ್. ಸೊ ಅಗೇನ್ ರೇಷ್ಮಾ ಅವ್ರು ರಿಕ್ವೆಸ್ಟ್ ಮಾಡ್ತಾರೆ ಅಂತ ಅಮೆಝಾನ್ ರೇಷ್ಮಾ ಅವ್ರಿಗೂ ಬ್ಯಾಕ್ ಲಿಂಕ್ ಕೊಡುತ್ತೆ, ರೈಟ್. ಆ್ಯಂಡ್ ದೆನ್ ಮುಖೇಶ್ ಅವರಿಗೂ ಬ್ಯಾಕ್ ಲಿಂಕ್ ಕೊಡುತ್ತೆ, ರೈಟ್. ಸೊ ಅವಾಗ ಅಗೇನ್ ಏನಾಗುತ್ತೆ, ಈ 2 ಅನ್ನೋದು ಡಿವೈಡ್ ಆಗುತ್ತೆ, ರೈಟ್. ಸೊ ನಿಶ್ಚಿತ್ ಅವರ ಪೇಜ್ ರ್ಯಾಂಕ್ 1, ಪ್ರದೀಪ್ ಅವರ ಪೇಜ್ ರ್ಯಾಂಕ್ 1, ಆ್ಯಂಡ್ ದೆನ್ ರೇಷ್ಮಾ ಅವರ ಪೇಜ್ ರ್ಯಾಂಕ್ 1 ಆ್ಯಂಡ್ ಮುಖೇಶ್ ಅವರ ಪೇಜ್ ರ್ಯಾಂಕ್ 1, ರೈಟ್. 1 ಅನ್ನೋದು ಲೀಸ್ಟ್, ಐ ಆಮ್ ಟೆಲ್ಲಿಂಗ್ ಯು ಲೀಸ್ಟ್, ಮ್ಯಾಕ್ಸಿಮಮ್ ಅಲ್ಲ, ಲೀಸ್ಟ್ ಅಂತಂದರೆ ತುಂಬ ಕಡಿಮೆ ಅಂತ. ಓಕೆ, ಸೊ ಲೆಟ್ಸ್ ಸೇ ಈ 4 ಜನಕ್ಕೆ ಹಿಂಗಾಯಿತು ಅಂತಂದರೆ ಸಾವಿರಾರು ಜನ ರಿಕ್ವೆಸ್ಟ್ ಮಾಡ್ತಿರ್ತಾರೆ ಅಮೆಝಾನ್. ಸೊ ಸಾವಿರಾರು ಜನ ರಿಕ್ವೆಸ್ಟ್ ಮಾಡ್ತಿದ್ದಾಗ
ಆ ಸಾವಿರಾರು ಜನಕ್ಕೂ ಏನಾದರೂ ಅಮೆಝಾನ್ ಬ್ಯಾಕ್ಲಿಂಕ್ಸ್ಗಳನ್ನು ಕೊಡ್ತಾ ಬಂದರೆ ನಿಮಗೆ ಒಂದು ವೆಬ್ಸೈಟಿಂದ ಸಿಗುವಂಥ ಬ್ಯಾಕ್ಲಿಂಕ್ ಎಷ್ಟು? 0.0001. ಒಂದೇ ಒಂದು ಬ್ಯಾಕ್ಲಿಂಕ್ ಕೂಡ ಪ್ರಾಪರಾಗಿ ನಿಮಗೆ ಸಿಗಲ್ಲ, ಅಂತಂದರೆ ಪೇಜ್ ರ್ಯಾಂಕ್ ಸಿಗೋದೇ ಇಲ್ಲ ನಿಮಗೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಈ ಅಮೆಝಾನ್ ಅಂತ ಇರೋ ವೆಬ್ಸೈಟಿನ ಸಾವಿರಾರು ಜನ ವೆಬ್ಸೈಟಿಗೆ ನೀವು ಬ್ಯಾಕ್ಲಿಂಕನ್ನು ಬ್ಯಾಕ್ಲಿಂಕಿಗೋಸ್ಕರ ರಿಕ್ವೆಸ್ಟ್ ಮಾಡಬೇಕು. ಸೊ ಅದಕ್ಕೆ ನಾನು ಹೇಳೋದು SEO ಅನ್ನೋದು ಇಟ್ಸ್ ಎ ಕೈಂಡ್ ಆಫ್ ಬೋರಿಂಗ್ ಟಾಪಿಕ್. ಓಕೆ, ಆ್ಯಂಡ್ ಕೆಲಸ ಮಾಡೋಕ್ಕೂ ಬೋರಿಂಗ್ ಆಗುತ್ತೆ. ಇಟ್ಸ್ ಎ ಕೈಂಡ್ ಆಫ್ ಡಾಟಾ ಎಂಟ್ರಿ ಕೆಲಸ ಥರ. ಮಾಡ್ತಾನೇ ಇರಬೇಕು ಅಂತಂದರೆ ಇಂಟ್ರೆಸ್ಟಿಂಗ್ ಆಗಿ ಅಂತ ಏನೂ ಸಿಗೋದಿಲ್ಲ ನಮಗೆ SEO. ಅದಕ್ಕೆ SEO ಎಕ್ಸಿಕ್ಯೂಟಿವ್ಸ್ಗಾಗಿರ್ಬೋದು, SEO ಆಗಿರ್ಬೋದು, ಕಂಪೇರೇಟಿವ್ಲಿ ಪರ್ಫಾರ್ಮೆನ್ಸ್ ಮಾರ್ಕೆಟರ್ಸ್ ಇವರು ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ಸ್ಯಾಲರೀಸ್ ಕಡಿಮೆ ಇರ್ತವೆ ಬಿಕಾಸ್ ಆಫ್ ದಿಸ್ ರೀಸನ್. ಓಕೆ, ಕಂಪ್ನೀಸ್ಗಳು ಏನು ಮಾಡ್ತಾರೆ ಅಂತಂದರೆ, ನನಗೊಂದು ದಿನಕ್ಕೆ 100 ಬ್ಯಾಕ್ಲಿಂಕ್ಸ್ಗಳಿಗೆ ನೀನು ರಿಕ್ವೆಸ್ಟ್ ಕೊಡು, ಅಥವಾ 500 ವೆಬ್ಸೈಟಿಗೆ ರಿಕ್ವೆಸ್ಟ್ ಕೊಡು. ಸೊ ಈ ರೀತಿ ನಿಮಗೆ ಕೊಡ್ತಾರೆ. ಸೊ ಅದ್ರ ಬೇಸ್ ಮೇಲೆ ನೀವು ರಿಕ್ವೆಸ್ಟನ್ನು ಮಾಡ್ಕೋತಾ ಹೋಗಬೇಕಾಗತ್ತೆ, ರೈಟ್? ಸೊ ಬ್ಯಾಕ್ಲಿಂಕ್ ಕಾನ್ಸೆಪ್ಟ್ ಕ್ಲಿಯರ್ ಆಯಿತಾ ಎಲ್ರಿಗೂ? ಬ್ಯಾಕ್ಲಿಂಕ್ ಕಾನ್ಸೆಪ್ಟ್ ನಿಶ್ಚಿತ್, ಭಗತ್, is this clear? Yeah. ಸೊ ನಾವು ಇವಾಗ ಬ್ಯಾಕ್ಲಿಂಕ್ ಅಂದ ತಕ್ಷಣ ನಮಗೆ ತಲೆಗೆ ಓಡುತ್ತೆ, ಚಲೋ ಹೆಂಗೋ ತಕ್ಕೊಂಡು ಬಿಡೋಣ, ರೈಟ್? ಬಟ್ ಇಲ್ಲೂ ಕೂಡ ಗೂಗಲ್ ನಮಗೆ ರೆಸ್ಟ್ರಿಕ್ಷನ್ಸ್ ಹಾಕತ್ತೆ. ಇವಾಗ ಏನು ಮಾಡ್ತಾರೆ, ನಿಶ್ಚಿತ್ ಆ್ಯಂಡ್ ಭಗತ್ ಬೆಸ್ಟ್ ಫ್ರೆಂಡ್ಸ್ ಅಂತ ಅಂದ್ಕೊಳ್ಳೋಣ. ಇವ್ರ ಹತ್ರ ಒಂದು ವೆಬ್ಸೈಟ್ ಇದೆ, ಇವ್ರ ಹತ್ರ ಒಂದು ವೆಬ್ಸೈಟ್ ಇದೆ. ಸೊ ಇಲ್ಲಿ ಡೀಲ್ ಮಾಡ್ಕೋತಾರೆ. ಏನಂತ? ನಿಶ್ಚಿತ್ ಅವ್ರು ಹೇಳ್ತಾರೆ, ನಿಶ್ಚಿತ್ ನಾನು ನನ್ನ ವೆಬ್ಸೈಟಲ್ಲಿ ನಿನ್ನ ಒಂದು ವೆಬ್ಸೈಟಿನ ಲಿಂಕನ್ನು ಹಾಕ್ತೀನಿ. ಸೊ ನೀನು ಅದ್ರ ಬದಲಾಗಿ ನೀನೇನು ಮಾಡಬೇಕು, ನಿನ್ನ ವೆಬ್ಸೈಟಲ್ಲಿ ನನ್ನ ವೆಬ್ಸೈಟಿನ ಲಿಂಕ್ ಹಾಕು. ಸೊ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ನಾವು ಅಂತ ನಮ್ಮ ತಲೆಯಲ್ಲಿ ಬರುತ್ತೆ. ನಿಶ್ಚಿತ್ ತಲೆಯಲ್ಲೂ ಬರುತ್ತೆ, ಭಗತ್ ತಲೆಯಲ್ಲೂ ಬರುತ್ತೆ. ಸೊ ಭಗತ್ತು ಅಗ್ರಿ ಮಾಡ್ಕೋತಾರೆ, ನಿಶ್ಚಿತ್ತು ಅಗ್ರಿ ಮಾಡ್ಕೋತಾರೆ. ಸೊ ಈ ಪ್ರೋಸೆಸ್ಸನ್ನು ನಾವೇನಂತ ಕರಿತೀವಿ? ರೆಸಿಪ್ರೋಕಲ್ ಲಿಂಕಿಂಗ್. ಓಕೆ, ರೆಸಿಪ್ರೋಕಲ್ ಲಿಂಕಿಂಗ್ ನೆನ್ಪಿಟ್ಕೊಳ್ಳಿ. ಇದು ಕೂಡ ಬ್ಲ್ಯಾಕ್ ಹ್ಯಾಟ್ ಟೆಕ್ನಿಕಲ್ಲಿ ಬಂದೇ ಬರುತ್ತೆ. ಸೊ ಇದನ್ನು ಮಾಡೋ ಹಾಗೆ ಇಲ್ಲ ನಾವು. ರೆಸಿಪ್ರೋಕಲ್ ಲಿಂಕಿಂಗನ್ನು ನಾವು ಮಾಡೋ ಹಾಗಿಲ್ಲ. ಅಂತಂದರೆ ನಾನು ನಿನಗೆ ಕೊಡ್ತೀನಿ, ನೀನು ನನಗೆ ಕೊಡು ಅನ್ನೋ ಪ್ರೋಸೆಸ್ ಮಾಡೋ ಹಾಗಿಲ್ಲ. ಓಕೆ, ಸೊ ರೆಸಿಪ್ರೋಕಲ್ ಲಿಂಕಿಂಗ್ ವರ್ಕ್ ಆಗೋದಿಲ್ಲ. ಸೊ ಇನ್ನೂ ಕೆಲವ್ರು ಇದೆ. ಓಕೆ, ಸೊ ಕೆಲವ್ರು ಏನು ಮಾಡ್ತಾರೆ, ಈ ಬ್ಯಾಕ್ ಲಿಂಕನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಸೊ ಏನು ಮಾಡ್ಕೋತಾರೆ? ಓಕೆ, ನಾನು ನಿನಗೆ ಬ್ಯಾಕ್ ಲಿಂಕನ್ನು ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ನಿಶ್ಚಿತ್ ಅಂತ ಅಂದ್ಕೊಳ್ಳೋಣ. ಓಕೆ, ಬಸನಗೌಡ ನಿಶ್ಚಿತ್ ಅವರ ಒಂದು ವೆಬ್ಸೈಟಿಗೆ ಬ್ಯಾಕ್ ಲಿಂಕಿಗೋಸ್ಕರ ಏನು ಮಾಡಿರ್ತಾರೆ, ರಿಕ್ವೆಸ್ಟನ್ನು ಕಳಿಸಿರ್ತಾರೆ. ಬಟ್ ನಿಶ್ಚಿತ್ ಏನು ಮಾಡ್ತಾರೆ, ನಿಶ್ಚಿತ್ ಅವರಿಗೆ ಕಮರ್ಷಿಯಲ್ ಮೈಂಡ್. ಸೊ ನಿಶ್ಚಿತ್ ಏನು ಮಾಡ್ತಾರೆ, ಓಕೆ ನಾನು ನಿನಗೆ ಬ್ಯಾಕ್ ಲಿಂಕ್ ಕೊಡ್ತೀನಿ, ಬಟ್ ಅದಕ್ಕೆ ತಕ್ಕನಂಗೆ ನೀನು ನನಗೆ ಅಮೌಂಟನ್ನು ಪೇ ಮಾಡಬೇಕು. ಲೆಟ್ಸ್ ಸೇ 500, 600, 700 rupees ನೀನು ಒಂದು ಬ್ಯಾಕ್ ಲಿಂಕಿಗೆ ಪೇ ಮಾಡಬೇಕು. ಓಕೆ, ಸೊ ನೆನ್ಪಿಟ್ಕೊಂಡಿರಿ, ಒಂದು ವೆಬ್ಸೈಟಿಂದ ನಿಮಗೆ ಬರ್ತಿರೋ ಅಂಥ ಬ್ಯಾಕ್ ಲಿಂಕ್ ಸ್ಕೋರ್ ಎಷ್ಟು? 0.001 ಅಂತಂದರೆ ನಾಟ್ ಈವನ್ ಒನ್ ಕಂಪ್ಲೀಟ್ ಬ್ಯಾಕ್ ಲಿಂಕ್ ಕೂಡ ನಿಮಗೆ ಸಿಗ್ತಾ ಇಲ್ಲ, ರೈಟ್? ಸೊ ಈ 0.00%ಗೋಸ್ಕರ ನೀವು 600 rupees, 700 rupees ನೀವು ಪೇ ಮಾಡ್ತೀರಾ ಅಂದರೆ, ಲೆಟ್ಸೇ ನೀವು 500 ವೆಬ್ಸೈಟಿಗೆ ನೀವು ರಿಕ್ವೆಸ್ಟ್ ಮಾಡ್ತೀರಾ, ಆ 500 ಅವ್ರಿಗೂ ಅಮೌಂಟ್ ಕೊಡಬೇಕು ಅಂತ ಅಂದರೆ ಜಸ್ಟ್ ಕ್ಯಾಲ್ಕುಲೇಟ್ 500 into 500 ಎಷ್ಟು ಅಮೌಂಟನ್ನು ನೀವು ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ಐ ಆಮ್ ಟೆಲ್ಲಿಂಗ್ ಯು, ಯಾರೂ ಕೂಡ 500 rupeesಗೆ ನಿಮಗೆ ಬ್ಯಾಕ್ ಲಿಂಕನ್ನು ಕೊಡಲ್ಲ. ಅವ್ರು ಏನು ಮಾಡ್ತಾರೆ, ಥೌಸಂಡ್ಸಲ್ಲೇ ನಿಮಗೆ ಏನು ಮಾಡ್ತಾರೆ, ಬ್ಯಾಕ್ ಲಿಂಕನ್ನು ಕೊಡೋದು. ಜಸ್ಟ್ ನಾನು ನಿಮಗೆ ಗೊತ್ತಿರಬೇಕು ಅಂತಂದ್ರೆ ಅಂತ ಹೇಳ್ಬಿಟ್ಟು ಚಿಕ್ಕ ನಂಬರ್ ಹೇಳಿದೆ, ನಿಮಗೆ ಗೊತ್ತಾಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಅಲ್ವಾ ಎಷ್ಟೆಷ್ಟು ಅಮೌಂಟನ್ನು ಅವ್ರು ಚಾರ್ಜ್ ಮಾಡ್ತಿರ್ತಾರೆ ಅಂತ. ಓಕೆ, ಸೊ ಬ್ಯಾಕ್ ಲಿಂಕ್
ಇದನ್ನ ನಾವೇನಂತ ಕರಿತೀವಿ, ಪ್ರೈಸಿಂಗ್ ಅಂತ. ಅಂದರೆ ಅಮೌಂಟನ್ನು ಕೊಟ್ಬಿಟ್ಟು ನಾವು ಬ್ಯಾಕ್ ಲಿಂಕನ್ನು ತಗೋತೀವಿ, ರೈಟ್. ಸೊ ಇದು ಇಲ್ಲೀಗಲ್ ಅಲ್ಲ, ಬಟ್ ಅಥವಾ ಇದು ಯಾವುದೇ ಬ್ಲ್ಯಾಕ್ ಹ್ಯಾಟ್ ಟೆಕ್ನಿಕ್ಸ್, ಗ್ರೇ ಹ್ಯಾಟ್ ಟೆಕ್ನಿಕ್ಸ್, ವೈಟ್ ಹ್ಯಾಟ್ ಟೆಕ್ನಿಕ್ಸ್ ಇದು ಯಾವುದಕ್ಕೂ ಬರೋದಿಲ್ಲ. ಬಟ್ ಇದನ್ನು ನಾವೇ ಮಾಡೋಕ್ಕಾಗಲ್ಲ, ಬಿಕಾಸ್ ಎಷ್ಟು ಅಂತ ಅಮೌಂಟ್ ಕೊಡ್ತೀರಾ ಬ್ಯಾಕ್ ಲಿಂಕ್ಸಿಗೆ? ಓಕೆ, ಇದನ್ನ ಮಾಡೋದಿದೆಯಲ್ಲ, ಇದು ಇಂಪಾಸಿಬಲ್ ಥಿಂಗ್, ಮಾಡೋಕ್ಕಾಗಲ್ಲ. ಓಕೆ, ಬಿಕಾಸ್ ಅಷ್ಟೊಂದು ಅಮೌಂಟ್ ನಮ್ಮ ಹತ್ರ ಇರೋದಿಲ್ಲ, ರೈಟ್. ಸೊ ಇನ್ನೊಂದು ಆಪ್ಷನ್ ಇದೆ, ಫ್ರೀ ಮೆಥಡ್. ಓಕೆ, ಫ್ರೀ. ಇದು ಟೈಮ್ ತಗೊಳುತ್ತೆ, ಬಟ್ ನಮಗೆ ಬೇರೆ ದಾರಿನೇ ಇಲ್ಲ, ಇದನ್ನೇ ಮಾಡಬೇಕು. ಬಿಕಾಸ್ ಅಮೌಂಟ್ ಕೊಡೋಕ್ಕಾಗಲ್ಲ, ರೆಸಿಪ್ರೋಕಲ್ ಲಿಂಕಿಂಗನ್ನು ನಾವು ಮಾಡೋಕ್ಕಾಗಲ್ಲ, ರೈಟ್. ಸೊ ಅದಕ್ಕೋಸ್ಕರ ಫ್ರೀ ಮೆಥಡ್, ಇಟ್ಸ್ ಎ ಟೈಮ್ ಟೇಕನ್ ಪ್ರೋಸೆಸ್, ಬಟ್ ಇದನ್ನೇ ನಾವು ಮಾಡಬೇಕು, ನಮಗೆ ಬೇರೆ ದಾರಿನೇ ಇಲ್ಲ, ರೈಟ್. ಸೊ ನಾವೇನು ಮಾಡಬೇಕು, ಆಗಲೇ ಹೇಳ್ದಂಗೆ ಎಸ್ ಸಿ ಒ, ಎಕ್ಸ್ಪೆಷಲಿ ಆಫ್ ಪೇಜ್ ಎಸ್ ಸಿ ಒ ಅನ್ನೋದು ಡಾಟಾ ಎಂಟ್ರಿ ಕೆಲಸದ ಥರ ಮಾಡ್ತಾನೇ ಇರಬೇಕು, ಬೋರ್ ಹೊಡೆದು ಹೋಗುತ್ತೆ. ಎಲ್ಲೋ ಒಂದು 4-5 ದಿನ 5-6 ದಿನ ಜಿಂಕ ಚಕ ಅಂತ ಎಂಥೂಸಿಯಾಸ್ಟಿಕ್ ಆಗಿ ನಾವು ಮಾಡ್ಬೋದು, ಬಟ್ 6ನೇ ದಿನಕ್ಕೆ ಅಯ್ಯೋ ಮತ್ತದೇ ಮಾಡಬೇಕು ಅನ್ನೋ ಫೀಲ್. ನಾನು ಈಗಲೇ ಹೇಳ್ತಿದ್ದೇನೆ, ಓಕೆ. ಎಸ್ ಸಿ ಒ ಇಟ್ಸ್ ಎ ಬೋರಿಂಗ್ ಕಾನ್ಸೆಪ್ಟ್ ಆ್ಯಂಡ್ ಕೆಲಸ ಮಾಡೋಕ್ಕೂ ಬೋರಿಂಗೆ, ರೈಟ್. ಸೊ ಲೈಕ್ ಈ ಪ್ರೋಸೆಸ್ಸನ್ನು, ಈ ಬ್ಯಾಕ್ ಲಿಂಕನ್ನು ತೊಗೊಳ್ಬರೋ ಪ್ರೋಸೆಸ್ ಇದೆಯಲ್ಲ, ಇದೇ ಆಫ್ ಪೇಜ್ ಎಸ್ ಸಿ ಒ. ಆಫ್ ಪೇಜ್ ಎಸ್ ಸಿ ಒ, ರೈಟ್. ಸೊ ಕ್ಲಿಯರ್? ಸೊ ನಾವ್ ಇವತ್ತು ನಾನು ಟೆಕ್ನಿಕ್ಸ್ಗಳನ್ನು ಹೇಳಲ್ಲ, ಬಿಕಾಸ್ ಸಾಕಷ್ಟು ಟೆಕ್ನಿಕ್ಸ್ಗಳಿದ್ದಾವೆ. ಒಂದು 2 to 3 ಡೇಸಲ್ಲಿ ಟೆಕ್ನಿಕ್ಸ್, 2 ಡೇಸಲ್ಲೆಲ್ಲ ಈ ಟೆಕ್ನಿಕ್ಸ್ಗಳು ಮುಗ್ದೋಗ್ತವೆ, ಓಕೆ. ಬಟ್ ಇವಾಗ ನಾನು ಕಂಟಿನ್ಯೂ ಮಾಡಿದೆ ಅಂತಂದರೆ ಅರ್ಧಕ್ಕೆ ನಿಂತೋಗುತ್ತೆ, ಬಿಕಾಸ್ ಇನ್ 10 ಮಿನಿಟ್ಸ್ ಇದೆ, ಹಾಗಾಗಿ, ರೈಟ್. ಸೊ ಅದಕ್ಕೋಸ್ಕರನೇ ನಾನು ಇವತ್ತು ಈ ಕ್ಲಾಸನ್ನು ಎಂಡ್ ಮಾಡ್ತೀನಿ, ರೈಟ್. ಸೊ ಮಂಡೇ ಕ್ಲಾಸಲ್ಲಿ ನಾನು ನಿಮಗೆ ಟೆಕ್ನಿಕ್ಸ್ಗಳನ್ನು ಹೇಳ್ತೀನಿ, ಸಾಕಷ್ಟು ಟೆಕ್ನಿಕ್ಸ್ಗಳಿದ್ದಾವೆ, ಓಕೆ. ಸೊ ಆ ಟೆಕ್ನಿಕ್ಸ್ಗಳನ್ನು ನಾನು ಮಂಡೇ ಕ್ಲಾಸಲ್ಲಿ ನಿಮಗೆ ಕವರ್ ಮಾಡ್ತೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ಜಸ್ಟ್ ನಾನು ನಿಮಗೆ ಬ್ಯಾಕ್ ಲಿಂಕ್ ಕಾನ್ಸೆಪ್ಟನ್ನು ನಾನು ನಿಮಗೆ ಹೇಳಿದೆ ಅಷ್ಟೇ. ಸೊ